ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆರೋಪ ಮಾಡಿಕೊಂಡು ನೀವು ಯೂಟ್ಯೂಬರ್ಸ್ ಓದೇ ಬಿದ್ದಿದೆಯಲ್ಲ, ನಾಳೆ ದಿವಸ ಇಡೀ ಧರ್ಮಸ್ಥಳದ ಗ್ರಾಮಸ್ಥರು ಎದ್ದು ದಂಗೆ ಹೇಳ್ತಾರೆ. ಕಾನೂನು ಪ್ರಕ್ರಿಯೆ ಕೋರ್ಟಲ್ಲಿ ಸುಳ್ಳು ಕಾನೂನು ಪ್ರಕ್ರಿಯೆ ಅದು. ನೀವೇನದಕ್ಕೆ ಡಾಕ್ಯುಮೆಂಟ್ ಬೇಕಾ ನಿಮ್ಗೆ? ಡಾಕ್ಯುಮೆಂಟ್ ಬೇಕು ನಿಮ್ಗೆ? ಯಾರಿಗೆ ಕೇಳ್ತಾ ಇರೋದು ನೀವು? ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ನಮ್ಗೆ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಬಗ್ಗೆ ಹೋರಾಟ ಮಾಡಿದ್ದೀವಿ. ನೀವೇ ಪರ್ಮಿಷನ್ ಕೊಡೋದು? ನೀವು ಯಾವ ದೊಡ್ಡ ನಾಯಕ? ನೀವು ಯಾವ ದೊಡ್ಡ ನಾಯಕ? ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋದು? ನೀವು ಯಾರು ಕೇಳಕ್ಕೆ? ಹೈಕೋರ್ಟ್ ಅಲ್ಲಿ ಕೇಸ್ ಇಲ್ವಾ? ಹೈಕೋರ್ಟ್ ಅಲ್ಲಿ ಕೇಸ್ 50 ಕೇಸ್ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಕೇಸ್ ಧರ್ಮಸ್ಥಳದ ವಿಷಯ ಮಾಡ್ತಾ ಇದ್ದೀರಿ ನೀವು. ಎಡಬಿಡಂಗಿಗಳು ಬಂದ್ರೆ ಹೊಡೆದು ಕಳಿಸ್ತಾರೆ ಇಲ್ಲಿಂದ. ಆಗಕ್ಕಿಂತ ಮುಂಚೆ ರೌಡಿಗಳಂದ್ರೆ ನೀವು ಏನು ನೀವು ಹಗಲು ರಾತ್ರಿ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಬೊಗಳ್ತಾ ಹೋಗ್ಬೋದು. ಯಾರು ದಾಳಿ ಮಾಡಬಹುದಲ್ವಾ ನೀವು? ಯಾವ ದೇವಸ್ಥಾನದ ಬಗ್ಗೆ ಬೇಕಾದ್ರೂ ಮಾತಾಡಬಹುದು ನೀವು? ಏನ್ ಹಾಕೊಂಡಿದ್ದೀರಿ ನೀವು? 15 ವರ್ಷ ಮಿಸ್ಸಿಂಗ್ ಡಾಕ್ಯುಮೆಂಟ್ ಕೊಡ್ತೀವಿ ಬರ್ರಿ, ಡಾಕ್ಯುಮೆಂಟ್ ಕೊಡ್ತೀವಿ ಬರ್ರಿ. ಬೇಕು ಡಾಕ್ಯುಮೆಂಟ್ ಕೊಡ್ತೀವಿ. ಮುಸುಕುದಾರಿಯ ಹಿಂದೆ ಒಂದು ಕೀರ್ತಿ ಕೂತ್ಕೊಂಡು ಹೋಗ್ಬೇಡಿ ಸುಮ್ಮನೆ. 11 ಆದ್ಮೇಲೆ 12ಕ್ಕೆ ಯಾಕೆ ಹೋಗ್ಲಿಲ್ಲ? 13ಕ್ಕೆ ಯಾಕೆ ಹೋಗ್ಲಿಲ್ಲ? 11A 11B 11C ಹೇಳ್ಕೊಟ್ಟವ್ರು ಯಾರು? ಮುಸುಕದ ಒಬ್ಬನೇ ಆಗಿದ್ರೆ ಫಸ್ಟ್ಗೆ ಮಾರ್ಕ್ ಮಾಡ್ತಾ ಇದ್ದ, ಯಾಕೆ ಮಾರ್ಕ್ ಮಾಡಿಲ್ಲ? 11A 11B 11C ಮಾಡೋದು ಹೇಳಿದವ್ರು ಯಾರು? ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಮುಸುಕುದಾರಿ ಏನ್ ಹೇಳ್ತಾನೋ ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಟಿವಿಯಲ್ಲಿ 12 ಅಸ್ಥಿಪಂಜರ ಇಲ್ಲ SIT ಟೀಮ್ ಅಲ್ಲಿ ಇದ್ದೀರಾ? ನೀವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಮಾಡ್ತಾರೆ ಪ್ರಶ್ನೆ ಮಾಡಕ್ಕೆ ನೀವ್ಯಾರು ಕೇಳಕ್ಕೆ? ಇನ್ವೆಸ್ಟಿಗೇಷನ್ ನೀವ್ ಹೆಂಗ್ ಹೇಳ್ತೀರಿ? ಅಸ್ಥಿ ಪಂಜರ ನಿಮಗೆ SIT ಮಾಹಿತಿ ಕೊಡ್ತಾ 12 ಅಸ್ಥಿ ಪಂಜರ ಇದೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಪೊಲೀಸ್ನವ್ರು ಬಂದು ಹೇಳಿದ್ರೆ ನಿಮ್ಮ ಹತ್ರ 12 P ಮಾಡಿದೀವಿ ಅಂತ. ಬರ್ತೀನಿ. ಎಡಬಿಡಂಗಿ ಪತ್ರಕರ್ತರು ಟಿವಿಯಲ್ಲಿ ಪ್ರಸಾರ ಮಾಡ್ತಿರೋದು. ನಿಮ್ಮ ಎಡಬಿಡಂಗಿ ಪತ್ರಕರ್ತರು ಒಂದ್ ನಿಮಿಷ ಎಲ್ಲ ಮೀಡಿಯಾದವರಿಗೆ ಮೀಡಿಯಾಕ್ಕೆ ಯಾಕೆ ಮಾಹಿತಿ ಸಿಗಲ್ಲ? ನಿಮ್ಮ ಎಡಬಿಡಂಗಿ ಮಾತ್ರ ಮಾಹಿತಿ ಸಿಗುತ್ತೆ. ನಿಮ್ಮ ಎಡಬಿಡಂಗಿ ಮಾತ್ರ SIT ರಿಪೋರ್ಟ್ ಕೊಡ್ತಾ ಇದೆಯಾ? ಸುಳ್ಳು ಸುಳ್ಳು ಪ್ರಸಾರ ಮಾಡಿ ಈ ರಾಜ್ಯದ ಜನರನ್ನು ಈ ಮುಸುಕುದಾರಿ ವ್ಯಕ್ತಿಯ ಹಿಂದೆ ಯಾವ್ದಾದ್ರು ಟೀಮ್ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇದ್ರೆ ಅವರ ಉದ್ದೇಶ ಏನು? ಈಗ ನಿಮ್ಮದೇ ಚಾನೆಲ್ ನ ನಾಗೇಂದ್ರ ಅವರು ನಿನ್ನೆ ಹೋಗಿ ಗಿರೀಶ್ ಪಟ್ಟಣನ್ ಅವರು ಹೇಳಿ ಸರ್ ಹೇಳಿ. ವಸಂತ್ ನನ್ನ ಪ್ರಶ್ನೆ ಏನಂತಂದ್ರೆ, ಈ ಮುಸುಕುದಾರಿಯ ನಡೆಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಸ್ಥಿ ಪಂಜರ ಅಲ್ಲೇ ಇದೆ ಅನ್ನುವಂಥದ್ದು ಈತನಿಗೆ ಹೇಗೆ ಗೊತ್ತಾಯ್ತು? ಗುರುತು ಮಾಡಿದ ಜಾಗವನ್ನ ಹೊರತುಪಡಿಸಿ. ಸೊ ಈತನ ಹಿಂದೆ ಯಾವ್ದಾದ್ರು ಟೀಮ್ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇದ್ರೆ ಅವರ ಉದ್ದೇಶ ಏನು ಅನ್ನುವಂಥದ್ದು ನಿಮಗೇನ್ ಅನ್ಸುತ್ತೆ ವಸಂತ್ ಗಿಳಿಯಾರ್?
ಮುಸುಕುದಾರಿ ಅನ್ನುವಂಥದ್ದು ಒಂದು ಷಡ್ಯಂತ್ರದ ಒಂದು ಪಾತ್ರ. ಎಲ್ಲೋ ಇರೋವನ್ನ ಕರ್ಕೊಂಡು ಬಂದು ಇವರು ಈ ತರದೊಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದರ ಬಗ್ಗೆ 1.5 ವರ್ಷದ ಹಿಂದೆ ಪ್ಲಾನ್ ಆಗಿದೆ. ಇದರ ಹಿಂದೆ 1.5 ವರ್ಷದ ಹಿಂದೆ 2 ವೇದಿಕೆಗಳಲ್ಲಿ ಇವರು ಮಾತಾಡಿದ್ದಾರೆ. 3 ಮೀಡಿಯಾಗಳಿಗೆ ಇದೇ ರೀತಿಯಲ್ಲಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕೇಂದ್ರ ಬಿಂದು ಇರುವಂತದ್ದು ಗಿರೀಶ್ ಮಟ್ಟಣ್ಣನವರ್. ನಾವು ಕೇಂದ್ರದ ತನಿಖಾ ಸಂಸ್ಥೆಯಿಂದ ಇದನ್ನು ತನಿಖೆ ಮಾಡಲಿಕ್ಕೆ ಆಗ್ರಹಿಸ್ತೀವಿ. ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಸಂಸದರಲ್ಲಿ ಇದರ ಬಗ್ಗೆ ನಾವು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಸ್ತಾ ಇರುವಂತ ವ್ಯವಸ್ಥಿತವಾದಂತಹ ದಾಳಿ, ಇದು ಷಡ್ಯಂತ್ರ. ಯಾಕಂದ್ರೆ 11ನೇ ಪಾಯಿಂಟ್ ಬಿಟ್ಟು ಅಲ್ಲಿ ಅಗಿಯೋದು ಬಿಟ್ಟು ಕಾಡು ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಯಾರೋ ಸುಸೈಡ್ ಮಾಡ್ಕೊಂಡಿರೋ ಬಾಡಿಯನ್ನು ಕೂಡ SIT ಅವರು ಇವತ್ತು ತಮ್ಮ ಸುಪರ್ದಿ ತಗೊಂಡಿದ್ದಾರೆ. ಇವತ್ತು ಒಂದು ಬುರುಡೆಯನ್ನು ತಗೊಂಡು ಬಂದಿದ್ದಾನೆ. ಎಲ್ಲಿಂದ ಆ ಬುರುಡೆ ಬಂತು, ಯಾವ ಸಮಾಧಿಯಿಂದ ಹಗ್ದಿದ್ದಾನೆ, ಅದನ್ನ ಇವತ್ತು ಹಾಜರು ಮಾಡಲಿಲ್ಲ, ಮಾರ್ಕ್ ಮಾಡಲಿಲ್ಲ, ಅದನ್ನ ಹಂಗೆ ಬಿಟ್ಟಿದ್ದಾರೆ. ಹಾಗಿದ್ರೆ ರುಂಡ ಬೇರೆ ಮುಂಡೆ ಬೇರೆ ಇರ್ತದ? ಆ ಬುರುಡೆ ಜೊತೆ ಅದರ ಬಾಡಿ ಸ್ಕೆಲೆಟನ್ ಇರ್ಬೇಕಲ್ವಾ? ಯಾಕಂದ್ರೆ ಇನ್ನು ಇವರು ತೆಗಿಲಿಲ್ಲ, ಇನ್ನು ಅವನನ್ನ ಯಾಕೆ ಇನ್ನು ಸಾರ್ವಜನಿಕವಾಗಿ ಅವರು ವಕೀಲರ ಜೊತೆ, ಇವರು ಪ್ಲಾನ್ ಮಾಡುವ ಗ್ಯಾಂಗಿನ ಜೊತೆ, ಈ ಷಡ್ಯಂತ್ರದ ಗುಂಪಿನ ಜೊತೆ ಯಾಕೆ ಬಿಟ್ಟಿದ್ದಾರೆ ಅವನ್ನ ಯಾಕೆ SIT ತನ್ನ ವಶದಲ್ಲಿ ಇಟ್ಕೊಳ್ಳಿಲ್ಲ? ಇದು ನಮ್ಮ ಪ್ರಶ್ನೆ. ಇದು ಈ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಆರೋಪಿಯನ್ನ ಅವನ ಪಾಡಿಗೆ ಅವನಿಗೆ ತಿರ್ಗ್ಲಿಕ್ಕೆ ಬಿಡುವ ವ್ಯವಸ್ಥೆ ಉಂಟಾ? ನಾಳೆ ದಿವಸ ಇವರು ಅವನನ್ನ ಕೊಲ್ತಾರೆ, ನನಗೆ ಬಲವಾದ ಅನುಮಾನ ಇದೆ. ಅವನನ್ನ ಕೊಂದು ಅವನ ಕೊಲೆಯನ್ನ ಯಾರ್ದೋ ತರ ಕಟ್ಟುವಂತ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಸುಳ್ಳು ಆರೋಪ ಮಾಡಿಕೊಂಡು ಯೂಟ್ಯೂಬರ್ಸಿಗೆ ಒದೆ ಬಿದ್ದಿದೆಯಲ್ಲ, ನಾಳೆ ದಿವಸ ಇಡೀ ಧರ್ಮಸ್ಥಳದ ಗ್ರಾಮಸ್ಥರು ಎದ್ದು ಕಾನೂನು ಪ್ರಕ್ರಿಯೆ ಕೋರ್ಟಲ್ಲಿ ಇದೆ, ಸುಳ್ಳು ಕೇಸ್ ಅದು, ಕಾನೂನು ಪ್ರಕ್ರಿಯೆ ಅದು. ನೀವೇನು ಅದಕ್ಕೆ ಡಾಕ್ಯುಮೆಂಟ್ ಬೇಕಾ ನಿಮ್ಗೆ? ಡಾಕ್ಯುಮೆಂಟ್ ಕೊಡ್ತೀವಂದ್ರೆ ಯಾವ ಡಾಕ್ಯುಮೆಂಟ್ ಬೇಕು ನಿಮ್ಗೆ? ಯಾರಿಗೆ ಕೇಳ್ತಾ ಇರೋದು ನೀವು? ನಾಲಿಗೆ ಬಿಗಿ ಹಿಡಿದು ಮಾತಾಡಿ, ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ಕೇಳೋ ಹಾಕಿದೆ ನಮ್ಗೆ. ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಬಗ್ಗೆ ಹೋರಾಟ ಮಾಡಕ್ಕೆ ನೀವು ಪರ್ಮಿಷನ್ ಕೊಡೋದು? ನೀವು ಯಾವ ದೊಡ್ಡ ನಾಯಕ? ನೀವು ಯಾವ ದೊಡ್ಡ ನಾಯಕ? ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋದು? ನೀವು ಯಾರೇ ಹೈಕೋರ್ಟ್ ಅಲ್ಲಿ ಕೇಸ್ ಇಲ್ವಾ? ಹೈಕೋರ್ಟ್ ಅಲ್ಲಿ ಕೇಸ್ 50 ಕೇಸ್ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಕೇಸ್ 50 ಕೇಸ್ ಆದ್ರೆ ನಿಮ್ಮ ಕೇಸ್ ಇಲ್ವಾ? ಧರ್ಮಸ್ಥಳದ ವಿಷಯ ಪೂರ್ತಿ ಮಾಡ್ತಾ ಇದ್ದೀರಿ ನೀವು. ಎಡಬಿಡಂಗಿಗಳು ಬಂದ್ರೆ ಹೊಡೆದು ಕಳಿಸ್ತಾರೆ ಇಲ್ಲಿಂದ. ಆಗಕ್ಕಿಂತ ಮುಂಚೆ ಸಂರಕ್ಷಣಾ ಸಮಿತಿಯಿಂದ ಹೊಡೆದು ರೌಡಿಗಳೇನ್ರಿ ನೀವು? ಏನು ನೀವು ಹಗಲು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಬೊಗಳ್ತಾ ಹೋಗ್ಬೋದು, ದಾಳಿ ಮಾಡಬಹುದಲ್ವ ನೀವು? ಯಾವ ಮಾತಾಡಬಹುದಾ ನೀವು? ಏನ್ ಹಾಕೊಂಡಿದ್ದೀರಿ ನೀವು? 15 ವರ್ಷ ಮಿಸ್ಸಿಂಗ್ ಡಾಕ್ಯುಮೆಂಟ್ ಕೊಡ್ತೀವಿ ಬರ್ರಿ, ಡಾಕ್ಯುಮೆಂಟ್ ಕೊಡ್ತೀವಿ ಬನ್ನಿ. ಬೇಕು ಕೊಡ್ತೀವಿ. ಏನು ಹೆದರ್ಕೋತಾರೆ ಇಲ್ಲಿ? ಏನ್ ಬೇಕಾದ್ರೂ ಮಾತಾಡ್ಬೋದಾ ನೀವು? ಅದು ಕೋರ್ಟಲ್ಲಿದೆ ಪ್ರಕರಣ, ಪ್ರಸಂಗ ಮಾತಾಡೋದು. ಹಿಂದೆ ಒಂದು ಇವರಿಬ್ರೇ ಇರೋದು ಮುಸುಕುದಾರಿಯ ಹಿಂದೆ ಒಂದು ನಿಮಗೆ ಅನಿಸ್ತಾ ಇದೆಯಾ ಕೀರ್ತಿ? ಕೂತ್ಕೊಂಡು ನೆಗ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ. ಹೆಂಗಾಯ್ತು? 11 ಆದ್ಮೇಲೆ 12ಕ್ಕೆ ಯಾಕೆ ಹೋಗ್ಲಿಲ್ಲ? 13ಕ್ಕೆ ಯಾಕೆ ಹೋಗ್ಲಿಲ್ಲ? 11A 11B 11C ಹೇಳ್ಕೊಟ್ಟವ್ರು ಯಾರು? ಮುಸುಕದ ಒಬ್ಬನೇ ಆಗಿದ್ರೆ ಫಸ್ಟಿಗೆ ಮಾರ್ಕ್ ಮಾಡ್ತಾ ಇದ್ದ, ಯಾಕೆ ಮಾರ್ಕ್ ಮಾಡಿಲ್ಲ? 11A 11B 11C ಹೇಳಿದವ್ರು ಯಾರು? ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಮುಸುಕುದಾರಿ ಏನ್ ಹೇಳ್ತಾನೋ ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಟಿವಿಯಲ್ಲಿ 12 ಅಸ್ಥಿಪಂಜರ ಇಲ್ಲ SIT ಟೀಮ್ ಅಲ್ಲಿ ಇದ್ದೀರಾ? ನೀವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಮಾಡ್ತಾರೆ. ಪ್ರಶ್ನೆ ಮಾಡಕ್ಕೆ ನೀವ್ಯಾರು ಕೇಳಕ್ಕೆ? ಇನ್ವೆಸ್ಟಿಗೇಷನ್ ನೀವ್ ಹೆಂಗ್ ಹೇಳ್ತೀರಿ? ಅಸ್ಥಿ ಪಂಜರ ಕೀರ್ತಿ ಅವರು ನಿಮಗೆ ಮಾಹಿತಿ ಕೊಡ್ತಾ 12 ಅಸ್ಥಿ ಪಂಜರ ಇದೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಕೊಟ್ಟು ಬಂದಿದ್ದೀನಿ ಸುಳ್ಳು
ಅಲ್ಲಿಂದ ಬಂದು ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದನ್ನ SIT ಇನ್ನೂವರೆಗೂ ಹೇಳಿಲ್ಲ. ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಪೊಲೀಸ್ನವ್ರು ಬಂದು ಹೇಳಿದ್ರೆ ನಿಮ್ಮ ಹತ್ರ 12 ಪಿ ಮಾಡಿದೀವಿ ಅಂತ. ಏನ್ ತನಿಖೆ ಆಗ್ತದೆ? ಗುಂದರಾಜ್ ಬರ್ತೀನಿ. ಎಡಬಿಡಂಗಿ ಪತ್ರಕರ್ತರು ಟಿವಿಯಲ್ಲಿ ಪ್ರಸಾರ ಮಾಡ್ತಿರೋದು. ನಿಮ್ಮ ಎಡಬಿಡಂಗಿ ಪತ್ರಕರ್ತರು ನೀವು ಎಡಬಿಡಂಗಿಗಳು. ಒಂದ್ ನಿಮಿಷ. ಎಲ್ಲ ಮೀಡಿಯಾದವರು ಎಲ್ಲ ಮೇನ್ಸ್ಟ್ರೀಮ್ ಮೀಡಿಯಾಕ್ಕೆ ಯಾಕೆ ಮಾಹಿತಿ ಸಿಗಲ್ಲ? ನಿಮ್ಮ ಎಡಬಿಡಂಗಿ ಹೇಳಿ ಮಾತ್ರ ಹೇಗೆ ಮಾಹಿತಿ ಸಿಗುತ್ತೆ? ನಿಮ್ಮ ಎಡಬಿಡಂಗಿ ಹೇಳಿ ಮಾತ್ರ SIT ರಿಪೋರ್ಟ್ ಕೊಡ್ತಾ ಇದೆಯಾ? ರಿಪೋರ್ಟ್ ಸುಳ್ಳು ಸುಳ್ಳು ಪ್ರಸಾರ ಮಾಡಿ ಈ ರಾಜ್ಯದ ಜನರು ಈ ಮುಸುಕುದಾರಿ ವ್ಯಕ್ತಿಯ ಹಿಂದೆ ಯಾವ್ದಾದ್ರೂ ಟೀಮ್ ಕೆಲಸ